ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಾನು ನಿಮ್ಮ ಸಂದೀಪ್ ಗೌಡ. ವೀಕ್ಷಕರೇ, ಈ ವಿಡಿಯೋದಲ್ಲಿ ನಿಮ್ಮ ಬೆಸ್ಕಾಮ್ ಮೀಟರ್ದು ಏನೇ ಇಶ್ಯೂಸ್ ಇರಲಿ ಅಥವಾ ಬೆಸ್ಕಾಮ್ ಮೀಟರ್ನ ನೀವೇನಾದರೂ ಇನ್ಫೆಕ್ಷನ್ ಮಾಡಿಸ್ಬೇಕು ಅಂದರೆ ಅಥವಾ ನಿಮ್ಮ ಮೀಟರ್ ಏನಾದರೂ ಸ್ಲೋ ಇತ್ತು ಅಂದರೆ ಅದು ನಿಮ್ಮ ಮೀಟರ್ ಏನಾದ್ರು ಪ್ರಾಬ್ಲಮ್ಸ್ ಇದೆ, ರಿಪ್ಲೇಸ್ಮೆಂಟ್ ಮಾಡಬೇಕು, ಪ್ರಾಬ್ಲಮ್ ಏನಾದ್ರು ಫಿಕ್ಸ್ ಮಾಡಬೇಕು ಅಂದರೆ ತುಂಬ ಜನಗಳು ಹೆಂಗೆ ಮಾಡ್ಕೊಂಡಿರ್ತಾರೆ ಅಂದರೆ ತುಂಬ ಮೀಟರ್ಗಳು ನೀವೇ ನೋಡಿರ್ತೀರ, ತುಂಬ ಒಂದು ಟೈಮು 1000 ಲ್ಯಾಕ್ 40,000 50,000 ಅಂತರ ತನಕ ನಿಮಗೆ ಅಮೌಂಟ್ ಬಂದಿರುತ್ತೆ. ಹಾಗಾದರೆ ಮೀಟ್ರ್ ಪ್ರಾಬ್ಲಮ್ ಇರುತ್ತೆ ಅಥವಾ ತುಂಬ ಜನರು ಸ್ಲೋ ಓಡ್ತಾ ಇರುತ್ತೆ. ಹಾಗಾಗಿ ತುಂಬ ಜನಗಳಿಗೆ ತುಂಬಾ ಪೇ ಮಾಡಬೇಕಾಗುತ್ತೆ ಅಥವಾ ಸ್ವಲ್ಪ ಜನಗಳಿಗೆ ಬೆಸ್ಕಾಮಿಂದ ಯೂಸು ಆಗ್ತಾ ಇರುತ್ತೆ, ಅದು ತುಂಬಾ ಸ್ಲೋ ಇದಾಗ್ತಾ ಇರುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಯಾರು ತುಂಬ ನಿಮಗೆ ಫೀಲ್ ಆಗ್ತಿದೆ, ನೀವು ಪ್ರತಿ ಮಂತು ನೀವು ಯೂಸ್ ಮಾಡದೇ ಇದ್ರೂ ತುಂಬ ಕರೆಂಟ್ ಬಿಲ್ನ ಪೇ ಮಾಡ್ತಿದ್ದೀರ ಅಂದರೆ ನಿಮ್ಮ ಮೀಟರ್ನ ನೀವು ಚೆಕ್ ಮಾಡಿಸ್ಲೇಬೇಕು ವೀಕ್ಷಕರೇ. ಅದಕ್ಕೋಸ್ಕರನೇ ತುಂಬ ಡಿಫ್ರೆಂಟ್ ಸ್ಟೆಪ್ಸು ಅಥವಾ ಡಿಫ್ರೆಂಟ್ ಇದನ್ನು ಯಾವ ಥರನ ನೀವು ಇಶ್ಯೂನ ರೈಸ್ ಮಾಡ್ಬೋದು, ಕಂಪ್ಲೇಂಟ್ನ ಎಲ್ಲೆಲ್ಲಿ ರೈಸ್ ಮಾಡ್ಬೋದು ಬೆಸ್ಕಾಮ್ ಬಗ್ಗೆನ ಅಂತ ಪ್ರತಿಯೊಂದು ಡೀಟೇಲ್ಸ್ನ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ವೀಕ್ಷಕರು. ಯಾರ್ಯಾರು ಒಂದು 8 ಜಿಲ್ಲೆಗಳಲ್ಲಿ ಅಂಡರು ಬೆಸ್ಕಾಮ್ ಬರುತ್ತೆ, ಆ 8 ಜಿಲ್ಲೆಗಳಿಗೆ ನಾನು ಎಲ್ಲರಿಗೂ ಯಾವ ಜಿಲ್ಲೆಯಲ್ಲಿ ಬರುತ್ತೆ ಬೆಸ್ಕಾಮ್ ಅಂತ ಪ್ರತಿಯೊಂದು ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಲಾಸ್ಟ್ ತನಕ ನೋಡಿ. ಮತ್ತು ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನೆಲ್ಲ ಒಳ್ಳೊಳ್ಳೆ ಗುಡ್ ಕಂಟೆಂಟ್ ವಿಡಿಯೋಗಳನ್ನ ಶೇರ್ ಮಾಡ್ತಾ ಇರ್ತೀನಿ ವೀಕ್ಷಕರೇ. ಮೊದಲಿಗೆ ಯಾರ್ಯಾರು ಈ ಬೆಸ್ಕಾಮ್ ಅಂಡರ್ ಬರ್ತಾರೆ ಅಂತ ನೋಡೋಣ ವೀಕ್ಷಕರೇ. ಅದಾದಮೇಲೆ ನೀವು ಅದು ಯಾವ ಥರ ಇಶ್ಯೂನ ಕಂಪ್ಲೇಂಟ್ನ ರೈಸ್ ಮಾಡ್ಬೋದು. ನೀವು ಏನಾದ್ರು ನಿಮ್ಮ ಮೀಟರ್ದು ಏನಾದ್ರು ಇಶ್ಯೂಸ್ ಇದೆ ಅಥವಾ ನಿಮ್ಮ ಮಾಪಕ ಮೀಟರ್ದು ಏನಾದ್ರು ಸ್ಲೋ ಓಡ್ತಾ ಇದೆ, ತುಂಬ ಕರೆಂಟ್ ಬಿಲ್ ಬರ್ತಾ ಇದೆ, ರಿಪ್ಲೇಸ್ ಮಾಡಬೇಕು, ಏನೇ ಮಾಡಬೇಕು ಅಂದರೆ ವಿತೌಟ್ ಫ್ರೀ ಆಫ್ ಕಾಸ್ಟಲ್ಲಿ ನಿಮಗೆ ಇದನ್ನು ಎಲ್ಲ ಇನ್ಸ್ಟಾಲ್ ಮಾಡಿಕೊಡ್ತಾರೆ, ಇಶ್ಯೂಸ್ನ ಇನ್ಫೆಕ್ಟ್ ಮಾಡಿಕೊಡ್ತಾರೆ ವೀಕ್ಷಕರೇ. ಈಗ ನೋಡ್ತಾ ಹೋಗಿ ಯಾವ ಜಿಲ್ಲೆ ಅಂದರೆ 8 ಝೋನು ಬೆಸ್ಕಾಮ್ ಅಂಡರ್ ಬರ್ತವೆ ವೀಕ್ಷಕರೇ. 8 ಝೋನ್ ಬೆಂಗಳೂರು ಅಂಡರ್ 41,000 ಚದರ ಕಿಲೋಮೀಟರ್ ಅಂಡರು ಬೆಸ್ಕಾಮ್ ಅಂಡರ್ ಬರ್ತವೆ. ಯಾವ ಬೆಸ್ಕಾಮ್ ಅಂಡರ್? ಬೆಂಗಳೂರು, ರಾಮನಗರ, ಕೋಲಾರ, ಚಿಕ್ಕಬಳ್ಳಾಪುರ, ದಾವಣಗೆರೆ, ತುಮಕೂರು, ಚಿತ್ರದುರ್ಗ. ಈ 8 ಬೆಸ್ಕಾಮ್ ಅಂಡರ್ ಇವೆಲ್ಲ ಆಲ್ಮೋಸ್ಟ್ 47 ಚದರ ಕಿಲೋಮೀಟರ್ ಅಂಡರ್ ಎಲ್ಲ ಬೆಸ್ಕಾಮಿಗೆ ಬರ್ತವೆ. ನೀವು ಈ ಬೆಸ್ಕಾಮ್ ಯಾವೇ ಜಿಲ್ಲೆಯಲ್ಲಿದ್ದೀರಾ, ಏನೇ ಇಶ್ಯೂಸ್ ರೈಸ್ ಮಾಡಬೇಕು ಅಂದರೆ ಬೆಸ್ಕಾಮರು ತುಂಬ ಕಂಪ್ಲೇಂಟ್ ರೈಸಿಂಗ್ ಟೂಲ್ಸು ಅಥವಾ ಸ್ಟೆಪ್ಸು ಎಲ್ಲೆಲ್ಲಿ ನೀವು ರೈಸ್ ಮಾಡ್ಬೋದು, ಏನು ಸಬ್ಜೆಕ್ಟ್ ಹಾಕಬೇಕು ರೈಸ್ ಮಾಡಬೇಕಾದ್ರೆ, ಮತ್ತು ಎಷ್ಟು ದಿನ ತೊಗೊಳುತ್ತೆ ಅದು ರೈಸ್ ಮಾಡಿದ ಮೇಲೆ ರಿಸಾಲ್ವ್ ಆಗೋಕ್ಕೆ. ಅದು ಫಸ್ಟ್ ಡೇ ರಿಸಾಲ್ವ್ ಆಗಿಲ್ಲ ಅಂದರೆ ಸೆಕೆಂಡ್ ಇಶ್ಯೂನ ಹೇಗೆ ರೈಸ್ ಮಾಡೋದು, ಅದು ಎಷ್ಟು ಡೇ ತೊಗೊಳುತ್ತೆ ರಿಸಾಲ್ವ್ ಆಗೋಕ್ಕೆ ಅನ್ನೋದು ಪ್ರತಿಯೊಂದು ಇನ್ಫಾರ್ಮೇಷನ್ ನೋಡ್ಸ್ಕೊಂಡು. ಯಾರ್ಯಾರು ನೀವು ಈ ಡಿಸ್ಟಿಕ್ಕರ್ ಇದ್ದೀರಾ ಕರ್ನಾಟಕದಲ್ಲಿ, ಈ ಡಿಸ್ಟಿಕ್ಕರು ನೀವು ಏನೇ ಇಶ್ಯೂಸ್ ನಿಮ್ಮ ಮೀಟರಲ್ಲಿ ಏನೇ ಇಶ್ಯೂಸ್ ಇದೋ, ಮೀಟರ್ ರಿಪ್ಲೇಸ್ಮೆಂಟ್ ಮಾಡಬೇಕು, ಏನೇ ನೀವು ಫೀಲ್ ಆಗ್ತಿದ್ರು ಅದ್ರದ್ದು ಏನಾದ್ರು ಇಲಾಖೆಯಿಂದ ನಿಮಗೆ ಬೆಸ್ಕಾಮ್ ಇಲಾಖೆಯಿಂದ ಹೆಲ್ಪ್ ಬೇಕು ಅಂದರೆ ವೀಕ್ಷಕರೇ, ನೀವು ಈ ಸ್ಟೆಪ್ಸ್ಗಳನ್ನ ಫಾಲೋ ಮಾಡಿ. ಇದರಿಂದ ನಿಮಗೆ ಫ್ರೀ ಆಫ್ ಕಾಸ್ಟಲ್ಲಿ ಅವರು ಬಂದ್ಬಿಟ್ಟು ಚೆಕ್ ಮಾಡ್ತಾರೆ, ರಿಪ್ಲೇಸ್ ಮಾಡ್ತಾರೆ. ಅದೇನಾದ್ರು ಇದಾಗಿದ್ದರೆ ಎಲ್ಲ ರಿಪ್ಲೇಸ್ಮೆಂಟು, ಇನ್ಫೆಕ್ಷನ್ ಎಲ್ಲ ಪ್ರತಿಯೊಂದು ಮಾಡಿ ನೋಡಿ ಹೋಗ್ತಾರೆ ವೀಕ್ಷಕರೇ. ಚೆಕ್ ಮಾಡಿ ಹೋಗ್ತಾರೆ. ಅವರು ನಿಮಗೆ ಅಡ್ವೈಸ್ ಮಾಡ್ತಾರೆ ಏನು ಮಾಡಬೇಕು ಮುಂದೆ, ಅದೇನಾದ್ರು ಬೇರೆ ಥರ ಇದು ಮಾಡಬೇಕಾ, ದುಡ್ಡು ಖರ್ಚಾಗುತ್ತೆ ಏನು ಅಂತ. ಬಟ್ ಇನ್ಸ್ಪೆಕ್ಟ್ ಮಾಡೋಕ್ಕೆಲ್ಲ ಅಂತಲೇ ಕೊಟ್ಟಿದ್ದಾರೆ ವೀಕ್ಷಕರೇ. ಹಾಗಾಗಿ ನೀವು ಏನು ಪೇ ಮಾಡೋ ಅವಶ್ಯಕತೆ ಇಲ್ಲ. ಈಗ ಫಸ್ಟ್ ನೋಡೋದಾದ್ರೆ ಒಂದು ತಪಾಸಣೆ ಮತ್ತು ನಿಖರತೆಯ ಅಲಂಕೆ ಅಂದರೆ ನಿಮ್ಮ ಇದರಲ್ಲಿ ಅಕ್ಯುರೇಟಾಗಿ ರಿಸಲ್ಟ್ ಬರ್ತಾ ಇರಲ್ಲ, ಅಂದರೆ ಅಕ್ಯುರೇಟಾಗಿ ಅದರದ್ದು ಲೆಟ್ಸೆ ಅದು ಎಷ್ಟು ಓಡಿದೆ ಅಂತ ಬರ್ತಾ ಇರಲ್ಲ, ಯೂನಿಟ್ ಎಷ್ಟು ಓಡಿದೆ ಅಂತ ಬರ್ತಾ ಇರಲ್ಲ ಕರೆಕ್ಟಾಗಿ. ನೆಟ್ಸೆ ನೀವು ಈ ಮಂತು ಯೂಸ್ ಮಾಡಿದ್ರು ಒಂದು 20 ಯೂನಿಟ್ಸ್ 200 ಯೂನಿಟ್ಸ್ ಓಡಿದೆ, ನೆಕ್ಸ್ಟ್ ಮಂತು ಯೂಸ್ ಮಾಡಿದ್ರೂ 180 90 ಬರ್ತಾ ಇದೆ. ಆ ಥರ ನಿಮಗೆಲ್ಲ ಆದರೆ ನೀವು ಈ ತಪಾಸಣೆ ಮತ್ತು ಅದನ್ನು ನೀವು ಅವ್ರನ್ನ ಕರ್ಕೊಬಂದು ಇನ್ಸ್ಪೆಕ್ಷನ್ ಮಾಡಿಸ್ಬೋದು. ಇನ್ಸ್ಪೆಕ್ಷನ್ ಮಾಡಿಸಿ ಇದೇನಕ್ಕೆ ಈ ಥರ ಫ್ಲಕ್ಚುಯೇಟ್ ಆಗ್ತಾ ಇದೆ ಅನ್ನೋದಕ್ಕೆ ಒಂದು ಸ್ಟೆಪ್ಸ್ ಇದೆ, ಅದನ್ನು ರೈಸ್ ಮಾಡಬೇಕು. ನೀವೇನು ಹಾಕಬೇಕು? ತಪಾಸಣೆ ಮತ್ತು ನಿಖರತೆಯ ಮಾಪನ ನಿಖರತೆ. ಓಕೆ, ಇದನ್ನು ನೀವು ಈ ಥರ ಸಬ್ಜೆಕ್ಟ್ ಕೊಟ್ಬಿಟ್ಟು ರೈಸ್ ಮಾಡಬೇಕಾಗುತ್ತೆ. ಏನಕ್ಕೆ ಅಂದರೆ ಆ ಸಬ್ಜೆಕ್ಟಿಗೆ ಬಂದರೆ ಮಾತ್ರ ಆ ಸ್ಪೆಸಿಫಿಕ್ಕಾಗಿ ಅವರಿಗೆ ಹೋಗಿ ಅಲರ್ಟ್ ಆಗಿ ಅವರಿಂದ ನಿಮಗೆ ಸ್ಪೆಸಿಫಿಕ್ ಇನ್ಸ್ಪೆಕ್ಷನ್ ಟೀಮ್ ಬಂದ್ಬಿಟ್ಟು ಅದನ್ನು ಚೆಕ್ ಮಾಡ್ತಾರೆ ವೀಕ್ಷಕರೇ. ಫಸ್ಟ್ ಒನ್ ಏನಂದರೆ ತಪಾಸಣೆ ಮತ್ತು ನಿಖರತೆಯ ತನಿಖೆ. ಅದನ್ನು ನೀವು ಸಬ್ಜೆಕ್ಟ್ ಹಾಕ್ಬಿಟ್ಟು ಎಲ್ಲೆಲ್ಲಿ ರೈಸ್ ಮಾಡೋದು ಅಂತ ಹೇಳ್ತೀನಿ. ಕಂಪ್ಲೇಂಟ್ನ ಎಲ್ಲೇ ರೈಸ್ ಮಾಡಿ ನೀವು ಅದನ್ನು ತಪಾಸಣೆ ಮತ್ತು ನಿಖರತೆ ಅಂದರೆ ಅದನ್ನು ಏನಾದ್ರು ಇನ್ಸ್ಪೆಕ್ಟ್ ಮಾಡಬೇಕು ಅಥವಾ ಏನಾದ್ರು ಅದ್ರದ್ದು ಅಕ್ಯುರೇಟ್ ಇನ್ಫಾರ್ಮೇಷನ್ ಕರೆಕ್ಟಾಗಿ ಬರ್ತಾ ಇಲ್ಲ ಅಂದರೆ ಇದನ್ನು ಸಬ್ಜೆಕ್ಟ್ ಲೈನ್ನ ಹಾಕ್ಬಿಟ್ಟು ನೀವು ರೈಸ್ ಮಾಡೋದು. ಏನೇನು ರೈಸ್ ಮಾಡ್ಬೋದು ಅಂದರೆ ಫಸ್ಟ್ ನಿಮ್ಗೆ ಏನೇ ಇನ್ಫಾರ್ಮೇಷನ್ ರೈಸ್ ಮಾಡೋಕ್ಕೆ ಏನೇ ಬೇಕು ಅಂದರೆ ಹೆಲ್ಪ್ಲೈನ್ ನಂಬರ್ ಇದೆ 1912. ಅದಕ್ಕೆ ಹೆಲ್ಪ್ಲೈನ್ ನಂಬರ್ನ ಕಾಲ್ ಮಾಡ್ಕೊಂಡಾರು ಇನ್ಫಾರ್ಮೇಷನ್ ತಿಳ್ಕೊಬೋದು. ಇಲ್ಲ ಅಂದರೆ ಅದು ಸಬ್ಜೆಕ್ಟ್ ಹಾಕ್ಬಿಟ್ಟು SMS ಕಳಿಸ್ಬೋದು. SMS ನಿಮ್ಮ ಈ ಸಬ್ಜೆಕ್ಟ್ ತಪಾಸಣೆ ಮತ್ತು ನಿಖರತೆ ತನಿಖೆ ಹಾಕ್ಬಿಟ್ಟು ಇದಕ್ಕೆ SMS ಕಳಿಸಿದ್ರೆ ನಿಮ್ಮದು ಅಕೌಂಟ್ ಐಡಿಯ ಹೋಲ್ಡರ್ ಫೋನ್ ನಂಬರಿಂದನೇ ಕಳಿಸಿರೆ ನಿಮಗೆ ಅವರು ಇನ್ಸ್ಪೆಕ್ಟಿವ್ 10 ಡೇಸಲ್ಲಿ ಬರುತ್ತೆ. ಈ ತಪಾಸಣೆ ಮತ್ತು ನಿಖರತೆಗೆ 7 ಡೇಸು, 7, 5, 3 ಡೇಸು ಎಸ್ಕಲೇಷನ್ಸಿಗೆ. ಹಾಗೆ ಇದು ಸ್ಲೋ ಮೀಟರು ಮತ್ತು ಏನಾದ್ರು ರಿಪ್ಲೇಸ್ಮೆಂಟಿಗೆಲ್ಲ ನಿಮಗೆ 10 ಡೇಸು, 5 ಡೇಸು, 3 ಡೇಸು ಆ ಥರ ಇರುತ್ತೆ ವೀಕ್ಷಕರೇ. ಅದನ್ನು
ನೀವು ರೈಸ್ ಮಾಡಿರೋ ಇಶ್ಯೂಸು ರಿಸಾಲ್ವ್ ಆಗೋಕ್ಕೆ ವೀಕ್ಷಕರೇ. ಹಾಗಾಗಿ ನೀವು ಏನೇ ಮಾಡಿ ನೀವು ತಪಾಸಣೆ ನಿಖರತೆ ಏನಾದ್ರು ರೈಸ್ ಮಾಡಿರೋ ವೀಕ್ಷಕರೇ, ಫಸ್ಟು ಹೆಲ್ಪ್ಲೈನ್, ನಿಮಗೆ ಏನಾದ್ರು ಇನ್ಫಾರ್ಮೇಷನ್ ಗೊತ್ತಾಗಲಿಲ್ಲ, ಹೇಗೆ ರೈಸ್ ಮಾಡೋದು ಏನು ಅಂತ ಏನಾದ್ರು ಗೊತ್ತಾಗಲಿಲ್ಲ ಅಂದರೆ ಹೆಲ್ಪ್ಲೈನ್ ನಂಬರಿಗೆ ಕಾಲ್ ಮಾಡ್ಕೊಳ್ಳಿ. 1912 ಹೆಲ್ಪ್ಲೈನ್ ನಂಬರಿಗೆ ಕಾಲ್ ಮಾಡಿ ಇನ್ಫಾರ್ಮೇಷನ್ ತಿಳ್ಕೊಂಡು ಆಮೇಲೆ ರೈಸ್ ಮಾಡಿ. ಇಲ್ಲಾಂದರೆ ಸಿಂಪಲ್ ಏನಿಲ್ಲ, SMS ಕೊಟ್ಟಿದ್ದಾರೆ, SMS ಗೆ 58888 ಓಕೆ, 4 × 8 5ಗೆ ಅದಕ್ಕೆ SMS ಕಳಿಸ್ಬೋದು. ಇಲ್ಲಾಂದರೆ ನೀವು ವಾಟ್ಸಪ್ ನಂಬರ್ ಕೊಟ್ಟಿದ್ದಾರೆ 9449844640 ವಾಟ್ಸಪ್ ನಂಬರ್ ಕೊಟ್ಟಿದ್ದಾರೆ. ನಾನು ಎಲ್ಲ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಏನೇ ಇದ್ರೂ ನೀವು ಕಮೆಂಟ್ಸ್ ಮಾಡ್ಬೋದು, ಏನೇ ಡೀಟೇಲ್ಸ್ ಬೇಕಾದ್ರೂ. ಮತ್ತು ನಿಮ್ಮ ಫೇಸ್ಬುಕ್ಕಿಗೆ ಅಂದರೆ www.facebook.com ಹೋಗ್ಬಿಟ್ಟು /BESCOM ಅಲ್ಲೂ ಹೋಗ್ಬಿಟ್ಟು ಆ ಪೇಜಿಗೆ ಹೋಗ್ಬಿಟ್ಟು ಇದನ್ನ ತಪಾಸಣೆ ತನಿಖೆ ಅಂತ ಇದನ್ನು ನಿಮಗೆ ಸಬ್ಜೆಕ್ಟ್ ಲೈನ್ ಕೊಟ್ಬಿಟ್ಟು ನಿಮ್ಮದು ನೇಮು ಮತ್ತು ನಿಮ್ಮದು ಬೆಸ್ಕಾಮ್ ID ಕೊಟ್ಟರೆ ನಿಮಗೆ ಅವರು ಅಲ್ಲಿಗೆ ಬಂದ್ಬಿಟ್ಟು ಚೆಕ್ ಮಾಡ್ತಾರೆ ವೀಕ್ಷಕರೇ. ಮತ್ತು ಇನ್ನೊಂದು ಟ್ವಿಟ್ಟರಲ್ಲೂ ಅಷ್ಟೇ, ನಮ್ಮ twitter.com/ನಮ್ಮ-ಬೆಸ್ಕಾಮ್ ಓಕೆ. ಅದಾದಮೇಲೆ ನಿಮಗೆ helpline@bescom.co.in ಅದಕ್ಕೂ ಇಮೇಲ್ ಮಾಡ್ಬೋದು, ಅಥವಾ helpline@bescom.gmail.com ಈ ಎರಡು ಇದಕ್ಕೂ ನೀವು ಹೋಗ್ಬಿಟ್ಟು ಇಲ್ಲೂ ಕೂಡ ನೀವು ಜಿಮೇಲು ಮತ್ತು ಅವ್ರ ಇಮೇಲು ಕೂಡ ಸೆಂಡ್ ಮಾಡ್ಬೋದು. ಸಬ್ಜೆಕ್ಟ್ ಲೈನು ಇದೇ ಇರಬೇಕು, ನಿಮ್ಮ ನೇಮು, ಅಕೌಂಟ್ ನಂಬರು, ಇದು ಬೆಸ್ಕಾಮ್ ಅಕೌಂಟ್ ID ಸೆಂಡ್ ಮಾಡಿ ಅವ್ರಿಗೆ ಬಂದ್ಬಿಟ್ಟು ನಿಮಗೆ ಇನ್ಫೆಕ್ಷನ್ ಮಾಡಿ ಚೆಕ್ ಮಾಡ್ತಾರೆ. ಇವೆಲ್ಲ ಹೇಗೆ ವರ್ಕ್ ಆಗ್ತವೆ ಅಂದರೆ, ಫಸ್ಟ್ ನೀವು ಅದು ಯಾರಿಗೆ ಹೋಗುತ್ತೆ ಅಂದರೆ ಸಹಾಯಕ ಕಾರ್ಯನಿರ್ವಾಹಕರಿಗೆ ಹೋಗುತ್ತೆ. ಅದು 10 ಡೇ, ಫಸ್ಟು 7 ಡೇಸ್ ತಗೊಳುತ್ತೆ ಇದರಲ್ಲಿ. ಅದಾಗಲೇ ಅದು 7 ಡೇಸ್ ರಿಸಾಲ್ವ್ ಆಗಲ್ಲ ಅಂದರೆ ಇನ್ನೊಂದು ಸರಿ ಕಳಿಸ್ಬಿಟ್ಟು ನೀವು 5 ಡೇಸ್ ಸೇಮ್ ತನಿಖೆ ಅದು 5 ಡೇಸಿಗೆ ಹೋಗುತ್ತೆ. ಅದು 5 ಡೇಸಿಗೆ ಕಾರ್ಯನಿರ್ವಾಹಕರಿಗೆ ಹೋಗುತ್ತೆ ಅದು. ಮತ್ತು 3 ಡೇಸ್ ನೆಕ್ಸ್ಟ್ ನೀವು ಅದು ರಿಸಾಲ್ವ್ ಆಗಲ್ಲ 5 ಡೇಸ್ ಅಂದರೆ ಇನ್ನೊಂದು ಸರಿ ಕಳಿಸಿದಾಗ ಅದು 3 ಡೇಸ್ ಎಸ್ಕಲೇಷನ್ಗೆ ಹೋಗಿ 3 ಡೇಸ್ ಒಳಗೆ ಬರುತ್ತೆ ವೀಕ್ಷಕರೇ. ಈ 3 ಡೇಸ್ ಆಲ್ಮೋಸ್ಟ್ 15 ಡೇಸ್ ಒಳಗೆಲ್ಲ ನಿಮ್ಮದು ಏನೇ ಇಶ್ಯೂಸ್ ಇದ್ರೂ ರಿಸಾಲ್ವ್ ಆಗೋಗುತ್ತೆ. ಇನ್ನೊಂದು ಇದೊಂದು ಸೆಕೆಂಡ್ ಒನ್ ಏನಂದರೆ ಸ್ಲೋ ಮೀಟರ್. ನಿಮ್ದು ಏನಾದ್ರು ಮೀಟರು ತುಂಬ ಸ್ಲೋ ಆಗಿದೆ, ಅಥವಾ ಕರೆಕ್ಟಾಗಿ ಬರ್ತಾ ಇಲ್ಲ ಇನ್ಫಾರ್ಮೇಷನ್ಸು, ಅಥವಾ ನೀವು ಏನಾದ್ರು ಹಳೇದಾಗೋಗಿದೆ, ಕರೆಕ್ಟಾಗಿಲ್ಲ, ತುಂಬ ವರ್ಷ ಆಗಿದೆ, ಮೀಟರ್ ಹಾಳಾಗಿದೆ, ರಿಪ್ಲೇಸ್ ಮಾಡಬೇಕು, ಅಥವಾ ರಿಪೇರಿ ಮಾಡಿಸ್ಬೇಕು ಅಂದರೆ ಸ್ಲೋ ಮೀಟರ್ ಮತ್ತು ರಿಪ್ಲೇಸ್ಮೆಂಟ್ ಇದಕ್ಕೆ ಸಬ್ಜೆಕ್ಟ್ ಲೈನ್ ಕೊಟ್ಬಿಟ್ಟು ವೀಕ್ಷಕರೇ, ಅಲ್ಲಿ ನಿಮಗೂ ಅದಕ್ಕೂ ಏನಾದ್ರು ಇನ್ಫಾರ್ಮೇಷನ್ ಬೇಕಂದ್ರೆ ಅದಕ್ಕೂ ಹೆಲ್ಪ್ಲೈನ್ ನಂಬರ್ ಕೊಟ್ಟಿದ್ದಾರೆ. ಸೇಮ್ SMS, ವಾಟ್ಸಪ್ ನಂಬರು ಸೇಮ್ ಇದೆ. ಮತ್ತು ನೀವು ಫೇಸ್ಬುಕ್ಕಲ್ಲಿ ಹೋದರೆ facebook.com/BESCOM ಟ್ವಿಟ್ಟರಿಗೆ ಹೋದರೆ twitter.com/ನಮ್ಮ-ಬೆಸ್ಕಾಮು. ಮತ್ತು ನೀವೇನಾದ್ರು ಹೆಲ್ಪ್ಲೈನ್ ಇಮೇಲ್ ಅಡ್ರೆಸ್ಸಿಗೆ ಏನಾದ್ರು ಅದಕ್ಕೆ ಸೆಂಡ್ ಮಾಡ್ತೀರ, ನಾನು ಇಮೇಲ್ ಮಾಡ್ತೀನಿ ಅಂದರೆ helpline@bescom.co.in ಅಥವಾ ಇನ್ನೊಂದೇನಿದೆ helpline@bescom.gmail.com ಇವೆರಡಕ್ಕೂ ನೀವು ಇಮೇಲ್ನು ಮಾಡ್ಬೋದು. ಇಷ್ಟೊಂದೆಲ್ಲ ಫೆಸಿಲಿಟೀಸ್ ಅವರು ಕೊಟ್ಟಿದ್ದಾರೆ. ಯಾವುದ್ರಲ್ಲಾದ್ರು ಒಂದರಲ್ಲವರು ಪಕ್ಕ ನಿಮಗೆ ಒಂದು 10 ಡೇಸು 5 ಡೇಸ್ ಒಳಗೆ ನಿಮಗೆ 15 ಡೇಸ್ ಒಳಗಡೆ ನಿಮ್ಮದು ಇಶ್ಯೂಸು ರಿಸಾಲ್ವ್ ಆಗುತ್ತೆ ವೀಕ್ಷಕರೇ. ಅದಾದಮೇಲೆ ಅದು ಇಲ್ಲ ಅಂದರೆ ಲಾಸ್ಟ್ ನೀವು www.bescom.ipgrs.org ವೆಬ್ಸೈಟ್ ಹೋದರೆ ನೀವು ಅಲ್ಲೂ ಕೂಡ ಇಶ್ಯೂನ ರೈಸ್ ಮಾಡ್ಬೋದು. ನಿಮ್ದು ಏನೇ ಇಶ್ಯೂಸ್ ಇದ್ರೂ ಪ್ರತಿಯೊಂದನ್ನು ರಿಪೋರ್ಟ್ ಮಾಡ್ಬೋದು ವೀಕ್ಷಕರೇ. ಹಾಗಾಗಿ ಪ್ರತಿಯೊಂದನ್ನು ಯೂಸ್ ಮಾಡ್ಕೊಳ್ಳೋದು ಫ್ರೀ ಆಫ್ ಕಾಸ್ಟು. 10 ಡೇಸ್ ಇದು ಫ್ರೀ ಆಫ್ ಕಾಸ್ಟು. 10 ಡೇಸು ಪ್ರತಿಯೊಬ್ಬರಿಗೂ 10 to 15 ಡೇಸ್ ಒಳಗಡೆ ಎಲ್ಲ ಇಶ್ಯೂಸು ರಿಸಾಲ್ವ್ ಆಗೋದ್ರಿಂದ, ಅಥವಾ ಹೆಲ್ಪ್ಲೈನ್ ನಂಬರ್ ಕೊಟ್ಟರೆ ನೀವು ಕಾಲ್ ಮಾಡ್ಕೊಂಡು ಅವ್ರಿಗೆ ಕೇಳ್ಬೋದು ಏನಕ್ಕೆ ಇಶ್ಯೂಸ್ ರಿಸಾಲ್ವ್ ಆಗಿಲ್ಲ, ಏನಿದೆ ಪ್ರಾಬ್ಲಮ್ಮು ಅಂತ ತಿಳ್ಕೊಬೋದು. ಯಾವತ್ತು ಬರ್ತಾರೆ, ಯಾವ ಡೇಟಿಗೆ ಅಂತ ನೀವು ತಿಳ್ಕೊಂಡ್ಬಿಟ್ಟು ನೀವು ಮನೇಲಿ ಇರ್ಬೋದು ವೀಕ್ಷಕರೇ. ಹಾಗಾಗಿ ಪ್ರತಿಯೊಬ್ಬರು ರೈಸ್ ಮಾಡ್ಬೇಕಾದ್ರೆ ಸಬ್ಜೆಕ್ಟ್ ಲೈನ್ ನೋಡ್ಕೊಳ್ಳಿ, ಮತ್ತು ತಪಾಸಣೆ ನಿಖರತೆ, ಮತ್ತು ಯಾರಿಗೆ ಹೋಗಬೇಕು. ಫಸ್ಟ್ ಟೈಮ್ ಹೋಗ್ಬೇಕಾದ್ರೆ ಸಹಾಯಕ ಕಾರ್ಯನಿರ್ವಾಹಕರಿಗೆ ಹೋಗುತ್ತೆ, ಇಲ್ಲ ಸೆಕೆಂಡ್ ಟೈಮ್ ಎಲ್ಲ ಹೋಗ್ಬೇಕಾದ್ರೆ ಕಾರ್ಯನಿರ್ವಾಹಕರಿಗೆ ಮೇಯ್ನ್ ಅಂದರೆ ಯಾರ್ಯಾರು ಅವ್ರದ್ದು ಎಸ್ಕಲೇಷನ್ ಪೀಪಲ್ ಇರ್ತಾರೆ, ಫಸ್ಟು ಸಹಾಯಕ ಅವ್ರದ್ದು ವರ್ಕ್ ಟೀಮ್ಸು, ಅದಾದಮೇಲೆ ಮ್ಯಾನೇಜರ್ಸು, ಅದಾದಮೇಲೆ ಡೈರೆಕ್ಟರ್ಸು, ಆ ಥರ ಇರ್ತಾವಲ್ಲ, ಆ ಥರ ಅವ್ರದ್ದು ಹೆರಾರ್ಕಿ ಒಳಗೆ ನೀವು ಒಂದೊಂದು ಇಶ್ಯೂನು ರೈಸ್ ಮಾಡ್ತಾರೆ. ರಿಪೀಟೆಡ್ಲಿ ರೈಸ್ ಮಾಡಿದರೆ ಸೇಮ್ ಇಶ್ಯೂನ ಅವ್ರದ್ದು ಎಸ್ಕಲೇಷನ್ಸಿಗೆ ಹೋಗಿ ನಿಮ್ಮ ಇಶ್ಯೂಸು ರಿಸಾಲ್ವ್ ಆಗುತ್ತೆ ವೀಕ್ಷಕರೇ. ಅದೇ ಥರ ಅವರು ಫಾಲೋ ಮಾಡಿದ್ದಾರೆ. ನಿಮಗೆ ಏನೇ ಇನ್ಫಾರ್ಮೇಷನ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಎಲ್ಲ ಇನ್ಫಾರ್ಮೇಷನ್ಸ್ನು ಹೇಗೆ ಇದು ಮಾಡೋದು AI ಟೂಲಲ್ಲಿ ಅಂತ. ನೀವು ಅಲ್ಲಿ ಹೋಗಿ ಅದನ್ನು ಕರೆಕ್ಟಾಗಿ ಇದೆಲ್ಲ ಈಸಿ ಪ್ರೊಸೆಸ್ಸು. ನೀವೇನು ಸ್ಟೆಪ್ಸು ಫಾಲೋ ಮಾಡಿಲ್ಲ, ನೀವೇನು ರಿಜಿಸ್ಟರ್ ಮಾಡಬೇಕು ಅಂತಿಲ್ಲ, ಯಾವ ಪೋರ್ಟಲು ಯಾವ ಆಪು ಅಂತಿಲ್ಲ. ಜಸ್ಟ್ ಎಲ್ಲ ಯೂಸ್ ಮಾಡಿರೋ ಇನ್ಫಾರ್ಮೇಷನ್ಸೇ ನೀವು ಅಕ್ಯುರೇಟಾಗಿ ಮೊಬೈಲಲ್ಲಿ SMS ಕಳಿಸೋದು, ಅಥವಾ ಇಮೇಲ್ ಕಳಿಸೋದು, ಅಥವಾ ಫೇಸ್ಬುಕ್ಕಿಗೆ ಹೋಗ್ಬಿಟ್ಟು ಇದು ನೋಡಿದ್ರೆ ಸಾಕು, ಅಥವಾ ಟ್ವಿಟ್ಟರಿಗೆ ಹೋಗ್ಬಿಟ್ಟು ಹೊಡೆದ್ರೆ ಸಾಕಿದ್ದು, ಅಥವಾ ಅವ್ರ ವೆಬ್ಸೈಟಿಗೆ ಹೋಗ್ಬಿಟ್ರೆ ಇದನ್ನು ಯಾರಿಗೆ ಹೋಗಿ ಅಲ್ಲಿ ಹೋಗಿ ಇನ್ಫಾರ್ಮೇಷನ್ನ ಶೇರ್ ಮಾಡೋದು ವೀಕ್ಷಕರೇ. ಹಾಗಾಗಿ ಪ್ರತಿಯೊಬ್ಬರು ಇದನ್ನು ಯೂಸ್ ಮಾಡ್ಕೊಳ್ಳಿ. ನಿಮ್ದು ಇನ್ಸ್ಟೆಡ್ ಆಫ್ ಅಲ್ಲಿಗೆ ಹೋಗಿ ಅವ್ರ ಹತ್ರ ಹೋಗಿ ಡಿಸ್ಕಸ್ ಮಾಡಿ ಅಲ್ಲಿ ಅವರು ರೈಸ್ ಮಾಡಿ ತುಂಬ ಬರೋದು ಟೈಮ್ ತೊಗೊಳೋಕ್ಕಿಂತ ಡಿಜಿಟಲಿ ಎಲ್ಲ ಇರೋದ್ರಿಂದ ಪ್ರತಿಯೊಬ್ಬರು ಮನೇಲೇ ಕೂತ್ಕೊಂಡು ಡಿಜಿಟಲ್ ಇನ್ಫಾರ್ಮೇಷನ್ಸ್ ಎಲ್ಲ ಡಿಜಿಟಲಿ ಇಶ್ಯೂ ರೈಸ್ ಮಾಡಿಬಿಟ್ಟು ಅವರೇ ನಿಮ್ಮ ಮನೆಗೆ ಬಂದುಬಿಟ್ಟು ಇಶ್ಯೂಸ್ನ ರೆಕ್ಟಿಫೈ ಮಾಡಿ ಇಶ್ಯೂಸ್ನ ಫಿಕ್ಸ್ ಮಾಡ್ತಾರೆ ವೀಕ್ಷಕರೇ. ಹಾಗಾಗಿ ಇದೊಂದು ಸ್ಮಾಲ್ ವಿಡಿಯೋ ಮಾಡಿ ಎಲ್ಲರಿಗೂ ಇನ್ಫಾರ್ಮೇಷನ್ ಸ್ಪ್ರೆಡ್ ಮಾಡೋಣ, ಶೇರ್ ಮಾಡೋಣ ಅನ್ನೋದೊಂದು ಸ್ಮಾಲ್ ಇಂಟೆನ್ಷನಿಂದ ವಿಡಿಯೋ ಮಾಡಿದ್ದೀನಿ. ಪ್ರತಿಯೊಬ್ಬರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ. ಥ್ಯಾಂಕ್ ಯು ಸೊ ಮಚ್ ಗೈಸ್. ಟೇಕ್ ಕೇರ್. ಬಾಯ್.